ನಮಸ್ಕಾರ. ಇದು ಭೂಮಾತಾ ರೈತ ಉತ್ಪಾದಕರ ಕಂಪನಿ ನಾಗನೂರು, ದಾವಣಗೆರೆ ತಾಲೂಕು, ದಾವಣಗೆರೆ ಜಿಲ್ಲೆ. ನಮ್ಮದು ಇದು ಕೊಕೊನಟ್ ವೆಂಡಿಂಗ್ ಕಾರ್ಟ್ ಅಂತ ಎಳೆನೀರು ಮಾರಾಟ ವಾಹನ. ಇದರಲ್ಲೇನೋ ಪ್ಯೂರ್ಲಿ ಹೈಜೆನಿಕ್ ಆಗಿ ಒಂದು ಎಳೆನೀರನ್ನು ಗ್ರಾಹಕರಿಗೆ ನೀಡುವ ಉದ್ದೇಶದಿಂದ ಈ ಗಾಡಿಯನ್ನು ನಾವು ರೆಡಿ ಮಾಡಿದ್ದೀವಿ. ಈ ಗಾಡಿಯಲ್ಲಿ ನಿಮಗೆ ಮೊದಲನೇದಾಗಿ ನಾವು ಎಳ್ನೀರನ್ನು ಹೋಲ್ ಮಾಡಿಬಿಟ್ಟು ಈ ಕಂಪಾರ್ಟ್ಮೆಂಟಲ್ಲಿ ಹಾಕ್ತೀವಿ. ಒಂದು ಕೋಲ್ಡ್ ಇರುತ್ತೆ, ಒಂದು ನಾರ್ಮಲ್ ಇರುತ್ತೆ ಸರ್. ಕೋಲ್ಡ್ ಅಂದರೆ ಯಾವುದೇ ರೀತಿ ನಿಮಗೆ ಐಸ್ ನೀರಾಗಲಿ ಅಥವಾ ಐಸ್ ಆಗಲಿ ಮಿಕ್ಸ್ ಆಗೋಲ್ಲ. ಇದರಲ್ಲಿ ಒಂದು ಇದಿದೆ, ಕಾಪರ್ ರಿಂಗ್ ಇದೆ. ಆ ರಿಂಗ್ ಮುಖಾಂತರ ಎಳೆನೀರು ಬರ್ತಾ ಇರುತ್ತೆ. ಅದರ ನಡುವೆ ನಾವು ಐಸ್ ಕ್ಯೂಬ್ ಹಾಕಿರ್ತೀವಿ. ಅದರಿಂದ ಕೋಲ್ಡ್ ಆದಂಥ ನೀರು ಈ ಕಡೆ ಟ್ಯಾಪಲ್ಲಿ ಬರುತ್ತೆ. ಟ್ಯಾಪಲ್ಲಿ ಬಂದ ನಂತರ ನಿಮಗೆ ಬೇಕು ಅಂದರೆ ಗಂಜಿ ಇದ್ದರೆ ಇದರಲ್ಲಿ ಕಟ್ ಮಾಡಿಬಿಟ್ಟು ಗಂಜಿನ ನಾವು ಸಪ್ರೇಟ್ ಫ್ಲೇವರ್ ಎಲ್ಲ ಮಾಡಿಕೊಡ್ತೀವಿ ಸರ್. ಸ್ಟ್ರಾಬೆರಿ ಬೇಕಾದ್ರೆ ಸ್ಟ್ರಾಬೆರಿ, ಮ್ಯಾಂಗೋ, ಆಮೇಲೆ ಮಸಾಲ, ಚಾಟ್ ಮಸಾಲ, ಪೆಪ್ಪರು, ಆ ಥರದ್ದೆಲ್ಲ ಫ್ಲೇವರ್ಸ್ನ ಕೊಡ್ತೀವಿ ಸರ್. ಒಂದು 10 ರಿಂದ 12 ಇಂಟ್ರೊಡ್ಯೂಸ್ ಮಾಡಬೇಕಂತಿದ್ದೀವಿ. ಸದ್ಯ ಇವತ್ತು ಆಗಿಲ್ಲ, ನಮಗೆ ರಶ್ ಇರೋ ಕಾರಣ. ಎಳ್ನೀರಲ್ಲೂ ಕೂಡ ನಾವು ಚಾಟ್ ಮಸಾಲ ಫ್ಲೇವರು ಮತ್ತು ಲೆಮನ್ ಫ್ಲೇವರನ್ನ ಕೊಡ್ತಾಯಿದ್ದೀವಿ. ಇದು ಏನಂದರೆ ಸರ್, ಕಾನ್ಸೆಪ್ಟ್ ಬಂದುಬಿಟ್ಟು ಫಾರ್ಮರ್ ಟು ಕನ್ಸ್ಯೂಮರ್ ಅಂತ, ರೈತರಿಂದ ನೇರವಾಗಿ ಗ್ರಾಹಕರಿಗೆ ಅನ್ನೋ ಒಂದು ಕಾನ್ಸೆಪ್ಟ್ನಲ್ಲಿ ಮಾಡಿದ್ದೀವಿ. ನಾವು ನೇರವಾಗಿ ಇಲ್ಲಿ ತಂದಿರ್ತಕ್ಕಂಥ ಎಳ್ನೀರು ನಮ್ಮ ರೈತರಿದೆ ಸರ್. ನಮ್ಮ ಸಂಸ್ಥೆಯ ಯಾರು ಷೇರುದಾರ ರೈತರಿದ್ದಾರೆ ಅವ್ರು ಬೆಳೆದಿರತಕ್ಕಂಥ ಎಳ್ನೀರನ್ನೇ ತಂದಿದ್ದೀವಿ ನಾವು. ಅಲ್ಲಿ ಈ ಸಂಸ್ಥೆಗೆ ಇದರಿಂದ ಬರ್ತಕ್ಕಂಥ ಲಾಭನ ನಾವು ನಮ್ಮ ಷೇರುದಾರ ರೈತರಿಗೆ ಮತ್ತು ರಿಟರ್ನ್ ಆಗಿ ನಾವು ಬಂದಿರೋ ಲಾಭನ ಶೇರ್ ಮಾಡ್ತೀವಿ. ಇದರಿಂದ ರೈತರ ಒಂದು ಉದಾರೀಕರಣ ಆಗುತ್ತೆ ಮತ್ತು ರೈತರ ಜೀವನಕ್ಕೆ ಒಂದು ಆದಾಯ ಹೆಚ್ಚುವರಿ ಆಗುತ್ತೆ ಸರ್. ಈಗ ಇರ್ತಕ್ಕಂಥ ಮಾರ್ಕೆಟ್ ರೇಟಲ್ಲಿ ಒಬ್ಬ ದಲ್ಲಾಳಿ ಎಳೆನೀರು ತಗೊಂಡು ಹೋದ ಅಂದರೆ ಅವನಿಂದ ಮತ್ತು ರಿಟರ್ನ್ ಏನೂ ಪ್ರಾಫಿಟ್ ಇರೋಲ್ಲ ಸರ್. ಅವ್ನು ತಗೊಂಡು ಹೋಗೋರಿಗೆ ಅಷ್ಟೇ ಅವನಿಗಿರುತ್ತೆ. ಬಟ್ ನಮ್ಮ ಸಂಸ್ಥೆಗೆ ನಮ್ಮ ರೈತರು ಎಳ್ನೀರು ಮಾರಾಟ ಮಾಡೋದ್ರಿಂದ ನಾವು ಮಾರಾಟ ಮಾಡಿ ನಾವು ಇದರಿಂದ ಬಂದಿರತಕ್ಕಂಥ ಲಾಭನ ನಾವು ವ್ಯಾಲ್ಯೂ ಅಡಿಷನ್ ಮಾಡ್ತೀವಿ ಸರ್. ಅದನ್ನು ಮತ್ತೆ ನಾವು ಆ ವೀಕಲ್ಲಿ ಯಾರ್ಯಾರು ರೈತರು ನಮಗೆ ಎಳ್ನೀರು ನಮಗೆ ನೀಡಿರ್ತಾರೋ ಅದೇ ರೈತರಿಗೆ ನಾವು ರಿಟರ್ನಾಗಿ ಅವ್ರ ಅಕೌಂಟಿಗೆ ನೇರವಾಗಿ ಜಮಾ ಮಾಡ್ತಕ್ಕಂಥ ಒಂದು ಇದು ಮಾಡಿರ್ತೀವಿ. ಈಗ ದಲ್ಲಾಳಿಗಳು ತಗೊಂಡು ಹೋದ ನಂತರ ಅವ್ರು ಯಾವುದೇ ರೀತಿ ಅವ್ರಿಗೆ ಹಣಕಾಸು ಹಾಕಲ್ಲ ಸರ್. ನಾವು ನಮ್ಮ ರೈತರಿಗೆ ಎಷ್ಟು ಲಾಭ ಬಂದಿರಲಿ, ಅವರಿಗೆ ಆ ವಾರದಲ್ಲಿ 200 ರೂಪಾಯಿ ಲಾಭ ಬಂದಿರಲಿ, ಅದನ್ನು ಅವ್ರು ನೇರವಾಗಿ ಅಕೌಂಟಿಗೆ ಹಾಕೋ ಒಂದು ಯೋಜನೆ ಮಾಡಿದ್ದೀವಿ. ಇದು ನಮ್ಮ ರೈತ ಸಂಸ್ಥೆ ಭೂಮಾತಾ ಫಾರ್ಮರ್ ಪ್ರೊಡ್ಯೂಸರ್ಸ್ ಕಂಪನಿ ಲಿಮಿಟೆಡ್. ಇಲ್ಲಿ ಬಂದುಬಿಟ್ಟು 720 ಜನ ಷೇರುದಾರರಿದ್ದಾರೆ. ನಾವು ಈಗ ಆ ಷೇರುದಾರ ರೈತರ ನೆರವಿನಿಂದ ಈ ಸಂಸ್ಥೆಯನ್ನು ರನ್ ಮಾಡ್ತಾಯಿದ್ದೀವಿ. ನಮ್ಮೆಲ್ಲ ರೈತರ ಒಂದು ಇದರಿಂದ ಸಪೋರ್ಟಿಂದ ಇವತ್ತು ನಾವು ಈ ವೆಹಿಕಲನ್ನು ಲಾಂಚ್ ಮಾಡಿದ್ದೀವಿ. ಇದು ನಿನ್ನೆ ಬೆಳಗ್ಗೆ ನಮ್ಮ ದಾವಣಗೆರೆ ಡಿ ಸಿ ಆಗಿರ್ತಕ್ಕಂಥ ವೆಂಕಟೇಶ್ ಸರ್ ಅವರು ಲಾಂಚ್ ಮಾಡಿದ್ದು ನಿನ್ನೆ 7:15ಗೆ. ಅಲ್ಲಿದೆ ನೋಡ್ಬೋದು ನೀವು ಫುಟೇಜು. ಇದಕ್ಕೆ ನಮಗೆ ಸಂಪೂರ್ಣವಾಗಿ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀನಿವಾಸ್ ಚಿಂತಾಲ್ ಸರ್ ಸಪೋರ್ಟ್ ಮಾಡಿದ್ದಾರೆ. ಈ ಒಂದು ವೆಹಿಕಲನ್ನು ಲಾಂಚ್ ಮಾಡಲಿಕ್ಕಾಗಲಿ ನಮಗೆ ಸೆಕೆಂಡರಿ ಕೃಷಿ ನಿರ್ದೇಶನಾಲಯದಿಂದ ನಮಗೆ ಲೋನ್ ಆಗಿದೆ. ಆ ಒಂದು ಮುಖಾಂತರ ನಾವು ಈ ಗಾಡಿನ ಲಾಂಚ್ ಮಾಡ್ತೀವಿ. 15 ಗಾಡಿನ ನಾವು ದಾವಣಗೆರೆ ಸಿಟಿಲೇ ಲಾಂಚ್ ಮಾಡ್ತಾಯಿದ್ದೀವಿ ಸರ್. ಲೋಕಲ್ಲಾಗಿ ನಾವು ಇದನ್ನು 15 ಗಾಡಿಗಳನ್ನ ಇದು ಮಾಡ್ತೀವಿ ಸರ್. ಆಮೇಲೆ ನಿಮ್ಗೆ ಇದರಲ್ಲಿ ಇನ್ನೊಂದು ಏನಂದರೆ, ನಾವು ದಾವಣಗೆರೆ ಸಿಟಿಲೇ ನಮ್ಮ ಗಾಡಿಗಳಿರೋದ್ರಿಂದ ನಾವು ಬೆಳಗ್ಗೆ ರೈತರು ಎಳೆನೀರನ್ನು ತೊಗೊಂಡು ಹೋದರೆ ಅವ್ರಿಗೆ ಸಪ್ಲೈ ಮಾಡ್ತೀವಿ ಸರ್. ಯಾರು ಮಾರಾಟ ಮಾಡ್ತಾರೋ ಅವ್ರಿಗೆ, ನಮ್ಮ ಹುಡುಗರೇ ಇರ್ತಾರೆ ಸೇಲ್ ಮಾಡ್ತಕ್ಕಂಥವ್ರು. ನಾವು ಸಂಜೆ ಬರುವಾಗ ಅವ್ರ ಹತ್ರ ಏನು ಅಮೌಂಟನ್ನು ಕಲೆಕ್ಷನ್ ಮಾಡ್ತೀವಲ್ಲ ಆ ಟೈಮಲ್ಲಿ ಇದು ಬರ್ತಕ್ಕಂಥ ವೇಸ್ಟನ್ನು ಕೂಡ ಕಲೆಕ್ಟ್ ಮಾಡ್ತೀವಿ ಸರ್ ವಾಪಸ್ಸು. ಈ ವೇಸ್ಟನ್ನು ಏನು ಮಾಡ್ತೀವಿ ಅಂದರೆ ನಾವು ಒಂದು ಶೆಡರ್ ಮಿಷಿನ್ ಹಾಕ್ತಾಯಿದ್ದೀವಿ ಸರ್. ನಮ್ಮ ಕೃಷಿ ನಿರ್ದೇಶಕರು ಏನಿದ್ದಾರೆ ಶ್ರೀನಿವಾಸ್ ಚಿಂತಾಲ್ ಅವ್ರ ಸಪೋರ್ಟಿಂದ ನಾವು ಇದು ಮಾಡಿದ್ದೀವಿ. ಆ ಶೆಡರ್ ಮಿಷಿನಿಂದ ಇದರಲ್ಲಿ ವರ್ಮಿ ಕಾಂಪೋಸ್ಟು ಅಥವಾ ಕೋಕೋಫಿಟ್ ಅಂತ ಬರುತ್ತೆ ಸರ್, ನರ್ಸರಿಯಲ್ಲಿ ಬಳಸೋವಂಥದ್ದು. ಅದನ್ನು ನಾವು ಮತ್ತೆ ಪ್ರೊಡ್ಯೂಸ್ ಮಾಡ್ತೇವೆ ಸರ್. ಯಾವುದೇ ರೀತಿ ವೇಸ್ಟ್ ಆಗೋಲ್ಲ. ಇದರಿಂದ ಏನೇ ಲಾಭ ಬಂದರೂ ಕೂಡ ಅದನ್ನು ನಾವು ರೈತರಿಗೆ ನೀಡೋ ಒಂದು ಯೋಜನೆ ಇದೆ ಸರ್. ಥ್ಯಾಂಕ್ ಯು ಸರ್.